ದೇಹಕ್ಕೆ ಕಬ್ಬಿಣ ಅತ್ಯಂತ ಅವಶ್ಯಕವಾದ ಪೋಷಕಾಂಶ. ಇದು ನಮ್ಮ ದೇಹದ ಕೆಂಪು ರಕ್ತ ಕಣಗಳಲ್ಲಿ ಅತಿ ಹೆಚ್ಚು ಇರುವ ಅಂಶ. ಇದು ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡಿ ನಮ್ಮ ದೇಹಕ್ಕೆ ಆಕ್ಸಿಜನ್ ಅನ್ನು ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸುತ್ತದೆ. ಈ ಕಬ್ಬಿಣದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಆಹಾರದಿಂದ ದೊರೆಯುತ್ತವೆ. ನಮ್ಮ ಆಹಾರದಲ್ಲಿ ದೊರೆಯುವ ಈ ಪೋಷಕಾಂಶ ಎರಡು ವಿಧದಲ್ಲಿ ಕಂಡುಬರುತ್ತದೆ. ಐರನ್. ಈ ಕಬ್ಬಿಣಾಂಶವನ್ನು ನಮ್ಮ ದೇಹದ ಜೀವಕೋಶಗಳು ಬಹು ಚೆನ್ನಾಗಿ ಹೀರಿಕೊಳ್ಳುತ್ತವೆ. ಈ ಕಬ್ಬಿಣಾಂಶವು ಪ್ರಾಣಿಜನ್ಯ ಆಹಾರದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅದರಲ್ಲೂ ರೆಡ್ ಮೀಟ್ ನಲ್ಲಿ ಬಹಳ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತದೆ. ನಾನ್ ಐರನ್. ಇದು ಪ್ರಾಣಿಜನ್ಯ ಹಾಗೂ ಸಸ್ಯಜನ್ಯ ಆಹಾರಗಳಲ್ಲಿ ಕಂಡುಬಂದಿದ್ದು ಇದನ್ನು ನಮ್ಮ ದೇಹದ ಜೀವಕೋಶಗಳು ಅಷ್ಟು ಸುಲಭವಾಗಿ ಹೀರಿಕೊಳ್ಳಲಾರದು. ಕಬ್ಬಿಣ ಪೋಷಕಾಂಶದ ಕೊರತೆ. ಇದೊಂದು ತೀರಾ ಸಾಮಾನ್ಯವಾದ ಪೋಷಕಾಂಶದ ಕೊರತೆ. ಇಡೀ ಜಗತ್ತಿನಲ್ಲಿ 25% ಜನ ಈ ಕಬ್ಬಿಣ ಪೋಷಕಾಂಶದ ಕೊರತೆಯಿಂದ ಬಳಲುತ್ತಿದ್ದಾರೆ. ಈ ಪೋಷಕಾಂಶದ ಕೊರತೆ ಚಿಕ್ಕ ಮಕ್ಕಳನ್ನು ಅತಿಯಾಗಿ ಕಾಡುತ್ತಿದ್ದು ಅವರ ಸಂಖ್ಯೆ 47% ಕಂಡು ಬಂದಿದೆ. ಇದು 30% ಪ್ರಾಯದ ಹೆಣ್ಣು ಮಕ್ಕಳನ್ನು ಕಾಡುತ್ತಿದೆ. ಜೊತೆಗೆ ಗರ್ಭಿಣಿ ಹೆಣ್ಣು ಮಕ್ಕಳನ್ನು ಸದಾ ಕಾಡುತ್ತಿದೆ. ಇಂತಹ ಗರ್ಭಿಣಿ ಸ್ತ್ರೀಯರ ಸಂಖ್ಯೆಯೇ 42%. ಇದರ ಜೊತೆಗೆ ಇದು ಕಾಡುವುದು ಸಸ್ಯಾಹಾರಿಗಳು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸುವವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇವರು ನಾನ್ ಐರನ್ ಅನ್ನು ಹೆಚ್ಚು ಸೇವಿಸುವುದರಿಂದ ಅವರ ದೇಹ ಕಬ್ಬಿಣಾಂಶವನ್ನು ಹೆಚ್ಚು ಹೀರಿಕೊಳ್ಳಲಾರದು. ಅನಿಮಿಯಾ. ಈ ಕಬ್ಬಿಣದ ಕೊರತೆಯಿಂದ ಬರುವ ಕಾಯಿಲೆಯನ್ನು ಅನಿಮಿಯಾ ಎಂದು ಕರೆಯುತ್ತಾರೆ. ಈ ಕಾಯಿಲೆಯಲ್ಲಿ ನಿಮ್ಮ ಕೆಂಪು ರಕ್ತ ಕಣಗಳು ಸಾಕಷ್ಟು ಆಕ್ಸಿಜನ್ ಅನ್ನು ಜೀವಕೋಶಗಳಿಗೆ ತಲುಪಿಸಲಾಗುವುದಿಲ್ಲ. ಈ ಕಾಯಿಲೆಯ ಲಕ್ಷಣಗಳು. ಈ ಕಾಯಿಲೆಯ ಪ್ರಮುಖ ಲಕ್ಷಣವೆಂದರೆ ಅತಿಯಾದ ಬಳಲಿಕೆ, ಬಹಳ ಬೇಗ ಸುಸ್ತಾಗುವಿಕೆ. ಇದು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸಿ ಮೆದುಳಿನ ಕೆಲಸವನ್ನೇ ಅಸ್ತವ್ಯಸ್ತ ಮಾಡಿಬಿಡುತ್ತದೆ. ಪರಿಹಾರದ ಮಾರ್ಗ. ಈ ಕಾಯಿಲೆಯ ಪರಿಹಾರಕ್ಕೆ ಔಷಧೋಪಚಾರಗಳಿಗಿಂತ ಸೂಕ್ತ ಆಹಾರದ ಸೇವನೆಯೇ ಪರಿಹಾರ ಮಾರ್ಗವಾಗಿದೆ. ಶಾಕಾಹಾರಿಗಳಾದರೆ ಕೆಂಪು ಮೀಟ್, ಮೀನು, ಮೊಟ್ಟೆಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಹೆಚ್ಚು ಪ್ರಮಾಣದ ಕಬ್ಬಿಣಾಂಶ ದೊರೆಯುತ್ತದೆ. ಸಸ್ಯಾಹಾರಿಗಳಾದರೆ ಬೀನ್ಸ್ ಕಾಳುಗಳು, ಬೀಜಗಳು, ಕುಂಬಳ, ಎಳ್ಳು, ಹಸಿರು ಸೊಪ್ಪುಗಳನ್ನು ತಿನ್ನುವುದರಿಂದ ಕಬ್ಬಿಣಾಂಶದ ಕೊರತೆಯಿಂದ ಹೊರಬರಬಹುದು. ವೈದ್ಯರು ತೀರಾ ಅವಶ್ಯವೆನಿಸಿದರೆ ನಿಮಗೆ ಮಾತ್ರೆಗಳನ್ನು ಬರೆದುಕೊಡಬಹುದು. ಆದರೆ ತೀರಾ ಹೆಚ್ಚಿನ ಕಬ್ಬಿಣಾಂಶ ದೇಹಕ್ಕೆ ಅಪಾಯಕಾರಿ. ವಿಟಮಿನ್ ಸಿ ಮಾತ್ರೆಗಳು ದೇಹ ಹೆಚ್ಚು ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಹುಳಿಯಾದ ಹಣ್ಣುಗಳ ಸೇವನೆ ಒಳ್ಳೆಯದು. ಕಬ್ಬಿಣ ಪೋಷಕಾಂಶದ ಕೊರತೆ ಒಂದು ಸಾಮಾನ್ಯ ಕಾಯಿಲೆ. ಅದರಲ್ಲೂ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಇದು ಹೆಚ್ಚು. ಸಸ್ಯಾಹಾರಿಗಳಲ್ಲೂ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಇದು ಅನಿಮಿಯಾ ರೋಗವನ್ನು ತರುತ್ತದೆ. ಇದರಿಂದ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಕುಂಠಿತಗೊಳ್ಳುತ್ತದೆ ಹಾಗೂ ಮೆದುಳಿನ ಕಾರ್ಯದಲ್ಲಿ ವ್ಯತ್ಯಯ ಕಂಡುಬರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.